ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರಕ್ಕೆ ಮಾತನಾಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಕದನದ ಬೆಳವಣಿಗೆಗಳಾಗ್ತಾ ಇದೆ. ಕುರ್ಚಿ ಕಿಚ್ಚಿಗೆ ಮತ್ತಷ್ಟು ತುಪ್ಪ ಸುರಿದಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಜನರಿಗೆ, ಶಾಸಕರಿಗೆ ನಾನು ಸಿಎಂ ಆಗಬೇಕು ಅಂತ ಆಸೆ ಇದೆ, ಆದರೆ ಪಕ್ಷ ಏನು ಹೇಳುತ್ತೋ ಅದೇ ಆಗೋದು, ಅದೇ ಆಗುತ್ತೆ. ಮಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಇದೇ ವಿಚಾರಕ್ಕೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮೊದಲು ಡಿಸಿಎಂ ಡಿಕೆ ಶಿವಕುಮಾರ್ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ಏನು ಉತ್ತರ ಕೊಟ್ಟರು? ಯತೀಂದ್ರ ಅವರೇ ಹೈಕಮಾಂಡು, ಅವ್ರು ಹೇಳಿದಂತೆಯೇ ಕೇಳೋಣ ಅಂದರು. ಅದಾದ ಮೇಲೆ ಪ್ರಾರ್ಥನೆ ಫಲದ ಬಗ್ಗೆ ಮಾತನಾಡಿದರು. ಈಗ ಮತ್ತೊಮ್ಮೆ ಮಾತನಾಡಿದ್ದಾರೆ. ಕುರ್ಚಿ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ, ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಇವತ್ತು ಶಿಲಾನ್ಯಾಸ ಬಹಳ ಪವಿತ್ರವಾದ ದಿನ ಮಾಡಿದ್ದೀನಿ. ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಕಚೇರಿಗಳನ್ನ ರೆಡಿ ಮಾಡಿದ್ದೀನಿ, ನೀವೆಲ್ಲ ರೆಡಿ ಮಾಡಿಕೊಂಡು ಪ್ರಾರಂಭ ಮಾಡಕ್ಕೆ ಮಾಡಿ. ಮಿಕ್ಕಿದೊಂದಿನ ವರ್ಚುವಲ್ಲಾಗೆ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು ನಾವೆಲ್ಲ ಸೇರಿ ಅದನ್ನು ಮಾಡ್ತೇವೆ. ನೀವು ನಿಮ್ಮ ಕೆಲಸನ ಪ್ರಾರಂಭ ಮಾಡಿ ಅಂತ ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡಿ ಎಲ್ಲರಿಗೂ ಸಂದೇಶ ಕಳಿಸಿದ್ದೀನಿ. ಈಗಾಗಲೇ ಒಳ್ಳೆ ಕೆಲಸ ನಡೀತಾ ಇದೆ. ಇಲ್ಲೂ ಭಾಳ ಅಭಿವೃದ್ಧಿ ಆಗಿದೆ ಪುತ್ತೂರಿನಲ್ಲಿ. ನನಗೆ ವಿಶ್ವಾಸ ಇದೆ. ನಾನು ಏನು ಜನರಿಗೆ ಈ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಏನು ಮಾತು ಕೊಟ್ಟಿದ್ದೀನಿ ಅದಕ್ಕೆಲ್ಲ ಈಗ ಭೂಮಿಕೆ ಸಿದ್ಧತೆ ಪಡಿಸ್ತಾ ಇದ್ದೀನಿ. ಒಳ್ಳೆಯದಾಗಬೇಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ನೋ ದೃಷ್ಟಿಯಿಂದ ನಮಗೆ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಬಗೆಹರಿದಿಲ್ಲ, ಎಲ್ಲವೂ ಸರಿ ಹೋಗಿಲ್ಲ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಸ್ಪಷ್ಟವಾಗ್ತಾ ಇದೆ. ಉದ್ಘಾಟನೆಗೂ ನಾನೇ ಬರ್ತೀನಿ ಅಂತ ಹೇಳಿದ್ರೆ ಅವರ ಆಸೆಯಲ್ಲಿ ನೀವು ಸಿಎಂ ಆಗಿ ಬರ್ತೀರಾ ಅಂತ ನೋಡೋಣ. ಅವ್ರ ಆಸೆ ಪಡೋರ್ಗು ನಾನು ತಪ್ಪು ಅಂತ ಹೇಳೋಕ್ಕಾಗ್ತದ? ಅವ್ರ ಪ್ರಯತ್ನ ವಿಫಲ ಆಗ್ಬಾರ್ದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಹೇಳಿದ್ದೀನಿ. ನೋಡೋಣ. ಎಲ್ಲ ಇವತ್ತು ಶಿಲಾನ್ಯಾಸ ಬಹಳ ಪವಿತ್ರವಾದ ದಿನ ಮಾಡಿದ್ದೀನಿ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳಲ್ಲಿ ಇದೇ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಮತ್ತಷ್ಟು ಬೆಳವಣಿಗೆಗಳು ಗರಿಗೆದರೋದು ಫಿಕ್ಸ್ ಅನ್ನುವಂತಹ ಹಿಂಟು ಎರಡೂ ಬಣದ ನಾಯಕರುಗಳ ಸ್ಟೇಟ್ಮೆಂಟಿಂದ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಇನ್ಫ್ಯಾಕ್ಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಸುಧಾರಿಸಿತ್ತು, ಪರಿಸ್ಥಿತಿ ಶಾಂತವಾಗಿತ್ತು. ಯತೀಂದ್ರ ಸಿದ್ದರಾಮಯ್ಯನವರ ಒಂದೇ ಒಂದು ಸ್ಟೇಟ್ಮೆಂಟು ಈಗ ಮತ್ತೆ ಪರಿಸ್ಥಿತಿಯನ್ನು ಕದಡಿ ಕನಲುವಂತೆ ಮಾಡಿರುವಂಥದ್ದು.